केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. ಉಚಿತ ಆರೋಗ್ಯ ಶಿಬಿರ 1-2-2026 ಥೈರಾಯ್ಡ್ ಟೆಸ್ಟ್, ಶುಗರ್ ಟೆಸ್ಟ್, ಇಸಿಜಿ, ಕಣ್ಣಿನ ಪರೀಕ್ಷೆ, ಉಸಿರಾಟದ ಪರೀಕ್ಷೆ, ಜನರಲ್ ಚೆಕಪ್, ಬಿಪಿ ಚೆಕಪ್, ಸಿಟಿ ಆಸ್ಪತ್ರೆ, ಕಾರ್ಡ್ ಬಿಡುಗಡೆ, ರಕ್ತದಾನ ಶಿಬಿರ, ಸಿಪಿಆರ್ ಡೆಮೋ ಪ್ರೋಗ್ರಾಂ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900476786 9206358005 ಅಥವಾ 8105523633. 1-2-2026 ಭಾನುವಾರ ಬೆಳಗ್ಗೆ 9 ರಿಂದ ಮಧ್ಯಾಹ್ನ 2 ಗಂಟೆಗಳ ತನಕ ಘೋಸಿಯಾ ನಗರ, ಈದ್ಗಾ ಮೈದಾನ, ಮೈಸೂರು. ಜುನೈದ್ ಐವೈಸಿ, ಮೊಹಮ್ಮದ್ ಕೆಪಿಸಿಸಿ, ಮಾಮಾ, ಮೈಸೂರು. ಆಸ್ಪತ್ರೆ ಸಿಟಿ ಆಸ್ಪತ್ರೆ, ಎಸಿಜಿ ಆಸ್ಪತ್ರೆ. ವಿಐಪಿ ಶಾಂತಕುಮಾರಿ ಎಂ ಲಕ್ಷ್ಮಣ್. ಮೊಹಮ್ಮದ್ ಕೆಪಿಸಿಸಿ ಮೈಸೂರು ನಗರ ಮಂಡಳಿ ಸದಸ್ಯರು. 9 ಗಂಟೆಯಿಂದ 4 ಗಂಟೆಯವರೆಗೂ 500 ಕನ್ನಡಕಗಳನ್ನು ವಿತರಿಸಲಾಯಿತು. 700 ರಿಂದ 800 ಸದಸ್ಯರು ಬಂದಿದ್ದರು. ಆರೋಗ್ಯ ಶಿಬಿರಕ್ಕೆ 350 ಕಾರ್ಡ್ಗಳನ್ನು ವಿತರಿಸಲಾಯಿತು. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ.
ನನಗೆ ಬಹಳ ಖುಷಿ ತರುವಂತ ಒಂದು ಸಂಗತಿ ಇದು. ಈ ತರ ಒಂದು ಮನಿದಾಭಿಮಾನಿ ತೋರಿಸುವಂತ ಜನಸಂಖ್ಯೆ ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹಳ ಕಮ್ಮಿ ಆಗ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಈಗಾಗಲೇ ಬೆಳಗ್ಗೆಯಿಂದ ಅವ್ರೇನು ಶುರು ಪ್ರಾರಂಭ ಮಾಡಿದ್ದಾರೆ, ಸುಮಾರು 40-50 ಜನ ಬ್ಲಡ್ ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಎಲ್ಲ ಬಹುತೇಕ 99% ಮುಸ್ಲಿಂ ಸಮುದಾಯದವರೇ ಬ್ಲಡ್ ಕೊಡ್ತಾ ಇರುವಂಥದ್ದು ನನಗೆ ಬಹಳ ಖುಷಿ ತರ್ತಾ ಇದೆ. ಈ ವಿಚಾರ ನಮ್ಮ ಇತರೆ ಸಮುದಾಯದವರು ತಿಳ್ಕೊಳ್ಳುವಂತ ಕೆಲಸ ಮಾಡಬೇಕು. ಈ ಬ್ಲಡ್ ಬರೀ ಮುಸ್ಲಿಮ್ಸ್ಗೆ ಹೋಗಲ್ಲ, ಇಟ್ ಇಸ್ ಗೋಯಿಂಗ್ ಟು ಫಾರ್ ಎವರಿಬಡಿ. ಯಾರ್ಯಾರಿಗೆ ನೀಡ್ ಇದೆ ಅನ್ನುವಂಥದ್ದು ಎಲ್ರಿಗೂ ಬ್ಲಡ್ ಹೋಗುವಂಥದ್ದು. ಈ ಒಂದು ಹೊಂದಾಣಿಕೆ ನಮ್ಮ ಭಾರತ ದೇಶದಲ್ಲಿ ಇರುವಂಥದ್ದು ಆಗಬೇಕು, ಮುಂದಿನ ದಿನಗಳಲ್ಲಿ ಹೀಗೆ ಕಂಟಿನ್ಯೂ ಆಗಬೇಕು ಅನ್ನುವಂಥದ್ದು ಅಷ್ಟೇ ನಾವು ಬಯಸ್ತೀವಿ. ಈ ಸಿಟಿ ಹಾಸ್ಪಿಟ್ಲು ಮತ್ತೆ AHG ಹಾಸ್ಪಿಟ್ಲ್ ಅವರು ಇಂಥ ಕಾರ್ಯಕ್ರಮಗಳನ್ನ ಪರ್ಟಿಕ್ಯುಲರ್ ಆಗಿ NR ಕಾನ್ಸ್ಟಿಟ್ಯೂನ್ಸಿನಲ್ಲಿ ಹೆಚ್ಚು ಮಾಡಬೇಕು ಅನ್ನುವಂಥದ್ದು ನಾನು ಅವ್ರನ್ನ ಕೈ ಮುಗಿದು ಕೇಳ್ಕೊತೀನಿ. ಯಾಕೆಂದ್ರೆ ಇಲ್ಲಿ ಬಹಳ ಬಿಲೋ ಪಾವರ್ಟಿ ಲೈನ್ ಇರುವಂತ ಜನಸಂಖ್ಯೆ ಜಾಸ್ತಿ ಇದೆ NR ಕಾನ್ಸ್ಟಿಟ್ಯೂನ್ಸಿನಲ್ಲಿ. ಈಗ ಸ್ಪೆಕ್ಸು ಕಣ್ಣು ಟೆಸ್ಟ್ ಮಾಡಿಸಿ ಸ್ಪೆಕ್ಸ್ ಕೊಡಿಸುವಂತ ಕೆಲಸವನ್ನ ನಮ್ಮ ಜುನೈದಿ ಅವ್ರ ಟೀಮು ಹಾಸ್ಪಿಟ್ಲ್ ಅವ್ರ ಜೊತೆ ಸೇರಿ ಮಾಡ್ತಾ ಇರುವಂಥದ್ದು ಬಹಳ ಒಂದು ಶ್ಲಾಘನೀಯ ಕಾರ್ಯಕ್ರಮ. ಒಳ್ಳೇದಾಗಲಿ. ಅದು ಯುವಕರು ಮುಂದೆ ಬಂದು ಈ ರೀತಿ ಕೆಲಸಗಳಿಗೆ ತೊಡಗಿಸ್ಕೊಳ್ಳುವಂಥದ್ದು ಇದೆಯಲ್ಲ, ಇದು ಒಂದು ಎಲ್ಲರಿಗೂ ಒಂದು ಇಟ್ ಗೋಟ್ ಟು ಸೆಟ್ ಅನ್ ಎಕ್ಸಾಂಪಲ್. ಬೇರೆ ಯುವಕರು ಇದನ್ನ ನೋಡಿ ಕಲಿಯುವಂಥದ್ದು ಆಗ್ಬೇಕು ಅನ್ನುವಂಥದ್ದು ಅಷ್ಟೇ ನನ್ನ ಒಂದು ಅಭಿಲಾಷೆ. ಇವತ್ತಿನ ದಿವಸ ಯುವಕರು ಮೊಬೈಲ್ಗೆ ಮಾರಿ ಹೋಗಿ ದಿನನಿತ್ಯ 8 ಅವರ್ಸ್ ನಿದ್ದೆ ಮಾಡುವಂಥದ್ದಕ್ಕೆ ಸೀಮಿತ ಆದರೆ ಇನ್ನು 8 ಅವರ್ಸ್ ಬರೀ ಮೊಬೈಲ್ ನೋಡುವಂಥದ್ದಕ್ಕೆ ಸೀಮಿತ ಮಾಡ್ಕೊಳ್ಳುವಂಥ ವ್ಯವಸ್ಥೆ ದೇಶಾದ್ಯಂತ ನಿರ್ಮಾಣ ಆಗೋಗಿದೆ. ಅಂಥ ಸಂದರ್ಭದಲ್ಲಿ ಒಂದು ಸಾಮಾಜಿಕ ನ್ಯಾಯ ಇಟ್ಕೊಂಡು ಮನುಷ್ಯತ್ವವನ್ನ ಬೆಳೆಸ್ಕೊಳ್ಳುವಂಥ ದಿಟ್ಟಿನಲ್ಲಿ ಮನುಷ್ಯರಿಗೆ ಸಹಾಯ ಮಾಡುವಂತ ಒಂದು ಕಾರ್ಯಕ್ರಮ ಇದೆಯಲ್ಲ, ಇದು ಬಹಳ ದೊಡ್ಡ ಕಾರ್ಯಕ್ರಮ. ಇದು ಎಲ್ರಿಗೂ ಬರಲ್ಲ. ಈಗ ನಾನಂತೂ ನನ್ನ ಜೀವನದಲ್ಲಿ ಯಾರಿಗೂ ಬ್ಲಡ್ ಕೊಟ್ಟಿಲ್ಲ. ನನಗೆ ಆಗುವಂಥದ್ದು ಅಷ್ಟೇ ಬ್ಲಡ್ ಇರೋದು. ಈಗಲಿಂದ ಅಂತಲ್ಲ, ಮುಂಚೆಯಿಂದ ನಾನು ಯಾರಿಗೂ ಬ್ಲಡ್ ಕೊಡುವಂಥ ಕೆಲಸವನ್ನು ನಾನು ಮಾಡಕ್ ಹೋಗಿಲ್ಲ. ಬ್ಲಡ್ ಕೊಡುವಂಥ ವ್ಯವಸ್ಥೆ ಇದೆಯಲ್ಲ, ಬ್ಲಡ್ನ ಡೊನೇಟ್ ಮಾಡುವಂಥದ್ದು ಇದೆಯಲ್ಲ, ಅದು ಬಹಳ ಶ್ರೇಷ್ಠವಾದಂಥ ಒಂದು ಕೆಲಸ. ಅದು ಮುಸ್ಲಿಂ ಸಮುದಾಯದರು ಈ ತರ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಲಿ ಇರ್ತಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಅದು ಪ್ರಮುಖವಾಗಿ ಇಡೀ ದೇಶಾದ್ಯಂತ ಕೊರೋನಾ ಬಂದಾಗ, ಕೋವಿಡ್ ಬಂದಾಗ ಆ ಬಾಡಿಗಳನ್ನ ಅವರ ಮಕ್ಕಳುಗಳೇ ಅವ್ರ ತಂದೆ ತಾಯಿ ಬಾಡಿಗಳನ್ನ ಮುಟ್ಟುವಂಥದ್ದು ಹಿಂಜರಿಯುವಂಥ ಸಂದರ್ಭದಲ್ಲಿ ಇವರು ಮಾಸ್ಕ್ ನ ಹಾಕೊಂಡು ಕೈಗೆ ಗ್ಲೌಸ್ ಹಾಕ್ಸ್ಕೊಂಡು ಆ ಬಾಡಿಗಳನ್ನ ತಗೊಂಡೋಗಿ ವಿಲೇವಾರಿ ಮಾಡುವಂತ ಬಹಳ ಅರ್ಥಪೂರ್ಣವಾಗಿ ಗೌರವಯುತವಾಗಿ, ಯಾವುದೇ ಸತ್ತೋಗಿರುವಂತ ಬಾಡಿ ಇರ್ಬೋದು, ಹಿಂದೂಗಳದಿರ್ಬೋದು, ಮತ್ತೊಬ್ರು ತಗೊಂಡೋಗಿ ಗೌರವಯುತವಾಗಿ ಅವ್ರನ್ನ ಕಳಿಸ್ಕೊಡುವಂತ ಕೆಲಸವನ್ನ ಮಾಡೋರಲ್ಲ ಆ ಸಮುದಾಯ, ಅದ್ ನಾನು ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಒಳ್ಳೇದಾಗ್ಲಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಜುನೈದಿ ಅವರು. ಸಮಾಜ ಸೇವೆನ ಅವರ ಟೀಮು ಅಷ್ಟೇನೆ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ, ನಾನು ಗಮನಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಾಂವಿಧಾನಿಕವಾಗಿ ಅವ್ರಿಗೆ ಸಮಾಜ ಸೇವೆ ಮಾಡುವಂಥದಕ್ಕೆ ನಾವು ಅನುವನ್ನ ಮಾಡಿಕೊಡುವಂಥ ಕೆಲಸವನ್ನ ನಾವು ನಮ್ಮ ಪಕ್ಷದ ವತಿಯಿಂದ ನಾವು ಮಾಡ್ತೀವಿ ಅಂತ ನಿಮ್ಮ ಮುಂದೆ ನಾನು ಹೇಳುವಂಥದಕ್ಕೆ ಇಚ್ಛೆ ಪಡ್ತೀನಿ. अस्सलाम वालेकुम रहमतुल्लाहि वबरकातुहू। सबसे पहले मेरे राइट और लेफ्ट में मुनकिर नकीर में जितने भी नौजवान हैं KPCC के IBC के जो भी नौजवान आज जो इस खड़ी दोपहर में ईदगाह मैदान में गौसिया नगर के एक हेल्थ कैंप का इंतजाम करे, और इस एरिया के अंदर जो है क्या जुनेद भाई, इस कैंप की बहुत जरूरत थी। हमें अक्सर देखते हैं जो है कैंप्स मेजॉरिटेरियन हॉस्पिटल्स में या Tier 1 Tier 2 लोकेलिटीज में शादी माला में होती, बट इस मुकाम में जो है यहाँ के जरूरतमंद अहबाब को बहुत ज्यादा जो है हेल्थ कैंप की जरूरत थी। मैं भी आया था आज, अल्हम्दुलिल्लाह आई ऑल्सो गॉट ऑल माई टेस्ट डन। मैं पर्सनली जो है सिटी हॉस्पिटल, फेम हॉस्पिटल और जितने भी वॉलंटियर्स यहाँ पर काम कर को ही, इंक्लूडिंग जो बिहाइंड द कैमरा जो हमारे जर्नलिज्म फेडरेट, इंक्लूडिंग बिहाइंड द कैमरा हमारी जो जर्नलिज्म फेटर्निटी है, उनका मैं तहे दिल से शुक्रिया अदा करता हूँ। जुनैद भाई ऐसा जो है नॉट इवन हेल्थ केयर, एजुकेशन रंदे, ड्रग रिलेटेड रंदे, हर एक अवेयरनेस कैंप अब जो है रेगुलराइज करो इंशाल्लाह जी सर। फ्री हेल्थ फॉर ऑल, इसके साथ जो है अगला हमारा अवेयरनेस रहना कि कैसा हमें फ्री एजुकेशन दे सकते हैं, कैसा हमें रोड सेफ्टी के बारे में बात कर सकते हैं, कैसा हमें ड्रग अवेयरनेस के बारे में बात कर सकते हैं। इस बारे में जो है NR और CR ये दोनों कॉन्स्टिट्यूएंसी में जो है सख्त जरूरत है, और आप जैसे नौजवान जो है इसमें सब मिलजुल को काम करेगा तो हो सकता है इंशाल्लाह आने वाले दिनों में वी विल बी ए जीरो ड्रग ट्रैफिक सिटी एंड वी विल हैव जीरो डिजीजेस इन टाउन। मैं वंस अगेन जितने भी ऑर्गेनाइजर्स हैं, जितने भी हॉस्पिटल्स हैं, उनका मैं तहे दिल से शुक्रिया अदा करता हूँ। सबसे पहली बात जो है
जैसे हमारे आसपास जो तजुर्बेकार नौजवान बड़े सब ही ड्रग, ये जो है सबसे पहली बात इसकी जड़ तक जाना है। दुकान में चिल्लर सौदा मिलता, होलसेल कहाँ से आता है? सो कहाँ से मिलता है सो सर? आरएमसी कहाँ से सर? बंडी पालिया से। अगर वो जड़ कुछ हमें उखाड़ को फेंक दे तो, यहाँ तक आने नहीं दिए तो हमें, तो मैं बताना चाहता हूँ कि अगर ड्रग हमारी सिटी में खत्म होना जैसा पंजाब में खत्म हुआ, तो इसे जड़ तक, इसकी जड़ तक पहुंचना है। ऐसा नहीं कि मैसूर में जो है आम तिजारत करने वालों को, आम इंसानों को तकलीफ देने से अच्छा है इसे जड़ से खत्म करो आप, तब जाकर हमारी सिटी जो है एक ड्रग फ्री सिटी बनती है।